ಈ ಒಂದು ಅದ್ಭುತವಾದಂತಹ ಒಂದು ಬೇರು ನಿಮ್ಮ ಕೈಯಲ್ಲಿತ್ತು ಅಂತಂದರೆ ಸಾಕು, ನಿಮಗೆ ಅಂದ್ಕೊಂಡಿದ್ದಾಗುತ್ತೆ. ಮತ್ತು ನೀವು ಇಷ್ಟಪಡುವಂಥವರು ನಿಮ್ಮ ಹತ್ರ ಬರ್ತಾರೆ. ಜೊತೆಗೆ ದೃಷ್ಟಿ ದೋಷಗಳು ತಕ್ಷಣ ಪರಿಹಾರ ಆಗಿಬಿಡ್ತದೆ. ಇನ್ನಷ್ಟು ಎಷ್ಟೊಂದು ಜನ ಕೈ ಕೊಟ್ಬಿಟ್ಟಿರ್ತಾರೆ, ದುಡ್ಡು ವಾಪಸ್ ಬಂದಿರಲ್ಲ, ಅದು ಕೂಡ ಬಂದ್ಬಿಡುತ್ತೆ. ಈ ಒಂದು ಬೇರು ಎಲ್ಲರ ಕೈಗೆ ಇಟ್ಕುವಂತಹ ಒಂದು ಬೇರನ್ನ ನೀವಿಟ್ಕೊಂಡ್ರೆ ಸಾಕು, ನಿಮಗೆ ನಾನು ಹೇಳಿರೋಂಥದ್ದು ಎಲ್ಲವೂ ಕೂಡ ಸಫಲತೆ ಆಗ್ತಾ ಬರುತ್ತೆ. ಅದು ಏನು ಅಂತ ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಅಂತಲ್ಲ, ಇದು ವಿಚಾರ. ಜೈ ಭಗವಾನ್, ಎಲ್ಲರಿಗೂ ನಮಸ್ಕಾರ. ಓಂ ಮಹಾದೇವ ಚತುರ್ಮುಷ್ಟ ಪತ್ನೇಚ ಮಹಿ ತನ್ನೋ ಐಶ್ವರ್ಯ ಲಕ್ಷ್ಮಿ ಪ್ರಚೋದಿತ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಶೇಷ ಸಂಚಿಕೆಯಲ್ಲಿ ಅನೇಕ ವಿಚಾರಗಳನ್ನು ನಾವು ತಿಳ್ಕೊಳ್ಳೋಣ. ಮೊದಲನೇದಾಗಿ, ಭಾಳಷ್ಟು ಜನ ಏನು ಅಂತಂದರೆ, ಕೆಲವೊಂದಾರು ಅಂದ್ಕೊಂಡು ಯಾರಿಗೋ ದುಡ್ಡು ಕೊಟ್ಬಿಟ್ಟಿರ್ತಾರೆ, ಅವರು ಕೊಡಲ್ಲ. ನೋಡಿ, ಫಸ್ಟ್ ಆಫ್ ಆಲು ರಿಲೇಷನ್ಶಿಪ್ ಹತ್ರ, ಫ್ರೆಂಡ್ಶಿಪ್ ಹತ್ರ ನೀವು ಯಾವುದೇ ಕಾರಣಕ್ಕೂ ದುಡ್ಡಿನ ವ್ಯವಹಾರವನ್ನು ಮಾಡಬಾರ್ದು. ಹೊರಟೋಗ್ಬಿಡ್ತದೆ ದುಡ್ಡು. ಎಲ್ಲಿರುತ್ತೆ ಅಲ್ಲಿ ರಿಲೇಷನ್ಶಿಪ್ ಹೊರಟೋಗ್ಬಿಡ್ತದೆ, ಫ್ರೆಂಡ್ಶಿಪ್ ಹೊರಟೋಗ್ಬಿಡುತ್ತೆ. ಮತ್ತು ದುಡ್ಡು ಫ್ರೆಂಡ್ಶಿಪ್ ಇರೋರ ಹತ್ರ ವ್ಯವಹಾರ ಮಾಡಬಾರ್ದು. ಎಕ್ಸಾಂಪಲ್ ಒಂದು ಉದಾಹರಣೆ ಕೊಡ್ತೀನಿ ಅಂತ ಅಂದ್ಕೊಳ್ಳಿ. ಎಕ್ಸಾಂಪಲ್ ಏನು ಅಂತ, ನಿಮ್ಮ ಮನೆಗೆ ಯಾವುದೋ ಒಂದು ಫಂಕ್ಷನ್ ಆಗುತ್ತೆ, ಒಂದು ಅಡುಗೆ ಭಟ್ರು ನಿಮಗೆ ಪರಿಚಯ, ನಿಮ್ಮ ರಿಲೇಷನ್ನೇ, ಅವ್ರನ್ನ ಕರೆದು ಮಾಡಿಸ್ತು ಅಂತಂದರೆ ಅವರು ಎಕ್ಸ್ಟ್ರಾ ಚಾರ್ಜ್ ಮಾಡ್ತು ಅಂದರೆ ನೀವು ಕೇಳೋ ಆಗಿಲ್ಲ, ಅಯ್ಯೋ ನಮ್ಮವನ್ನ ಬಿಡು ಅಂತ. ಅಕಸ್ಮಾತ್ ಎಕ್ಸ್ಟ್ರಾ ನೀವು ಚಾರ್ಜ್ ಮಾಡಿ ಅಂತ ನೀವು ಕೇಳ್ತು ಅಂತಂದರೆ ಅವರೇನು ಮಾಡ್ತಾರೆ, ನಿಮ್ಮ ಮೇಲೆ ದ್ವೇಷ ಸಾಧಿಸ್ತಾರೆ. ನೀವು ಹೇಳಂಗೂ ಇಲ್ಲ, ಬಿಡಂಗೂ ಇಲ್ಲ. ಅದೇ ಬೇರೆಯವರಾಯಿತು ಅಂತಂದರೆ, ಯಾಕ್ರಿ ಇಷ್ಟೊಂದು ಹೇಳ್ತಾ ಇದ್ದೀರಾ, ಕಡಿಮೆ ಮಾಡಿರಿ, ನೀವು ಸರಿಯಾಗಿ ಮಾಡಿಲ್ಲ ನೀವು ಅಂತ ಹೇಳ್ಬೋದು. ಅದು ರಿಲೇಷನ್ ಬೈಯೋಕ್ಕಾಗುತ್ತಾ? ಆಗೋದಿಲ್ಲ. ಅದಕ್ಕೋಸ್ಕರ ಯಾವುದೇ ಕಾರಣಕ್ಕೂ ರಿಲೇಷನ್ಶಿಪ್ಪು ಮತ್ತು ಫ್ರೆಂಡ್ಶಿಪ್ಪಲ್ಲಿ ನೀವು ವ್ಯವಹಾರವನ್ನು ಮಾಡಬಾರ್ದು. ಭಾಳಷ್ಟು ಜನ ಏನೋ ಕಷ್ಟ ಅಂತ ಕೇಳ್ಕೊಳ್ಕೊಡು, ತುಂಬ ಹುಷಾರಿಲ್ಲ, ಅರ್ಜೆಂಟಾಗಿ ಒಂದು 50,000 ರೂಪಾಯಿ ಹಾಕು ಅಂತ ಹೇಳ್ಬಿಡ್ತಾರೆ. ನೀವು ತುಂಬ ವ್ಯವಹಾರ ಕ್ಲೋಸ್ ಆಗಿದ್ದು ಬಿಡ್ತೀರಾ. ನೀವೇನಾದ್ರು ದುಡ್ಡನ್ನು ಕೇಳ್ತು ಅಂತಂದರೆ ಅವ್ರೇನಾದ್ರು ಕೊಟ್ಬಿಡ್ತು ಅಂತ ಕೊಡಲಿಲ್ಲ ಅಂತಂದರೆ ಎಲ್ಲಿ ದೂರ ಆಗ್ಬಿಡ್ತಾರೋ ಅಂತದ್ದು ಎಮೋಷನಲ್ ಬ್ಲ್ಯಾಕ್ ಮೇಲು ಇಂಡೈರೆಕ್ಟಾಗಿ ನಮಗೆ ನಾವೇ ಮಾಡ್ಕೊಬಿಡ್ತೇವೆ, ಅವ್ರು ಮಾಡೋದಿರಲಿ. ಅದಕ್ಕೋಸ್ಕರ ಅದೊಂದು ತುಂಬ ಡೇಂಜರು. ಮತ್ತು ಅವ್ರಿಗೆ ನೀವೇನೋ ಕೊಟ್ಬಿಡ್ತೀರ, ನೀವು ಹತ್ರ ಇರಲ್ಲ, ಸಾಲ ಮಾಡಾರೋ ಹಾಕ್ಬಿಡ್ತೀರ. ಆಮೇಲೆ ಏನು ಮಾಡ್ತೀರ, ಒದ್ದಾಡ್ತೀರ, ವಿಲ್ಲ 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 ಅಂತ ಗೊತ್ತದ. ಅದಕ್ಕೋಸ್ಕರ ನೀವೇನು ಮಾಡಬೇಕು ಅಂತಂದರೆ, ಯಾವುದೇ ಕಾರಣಕ್ಕೂ ದುಡ್ಡನ್ನು ಕೊಡಬೇಡಿ. ದುಡ್ಡನ್ನು ಕೊಡ್ತು ಅಂತ ಕರ್ಮಗಳು ಜಾಸ್ತಿ ಆಗ್ತಾ ಬರುತ್ತೆ. ಅವರಿಗೆ ಕರ್ಮ ಹೊರಟೋಗ್ಬಿಡ್ತದೆ, ನಿಮಗೆ ಕರ್ಮ ಜಾಸ್ತಿ ಆಗ್ತಾ ಬರುತ್ತೆ. ಅದು ಏನು ಅಂತ ಫುಲ್ಲು ಡೀಟೇಲಾಗಿ ನಾನು ಹೇಳ್ತೀನಿ ಗೊತ್ತಲ್ಲ. ಹಾಗಾಗಿ ನೀವೇನು ಮಾಡಬೇಕು ಅಂತಂದರೆ, ನಿಮಗೆ ಈ ಒಂದು ಬೇರು ಇಟ್ಕೋತು ಅಂತಂದರೆ, ನೀವು ಎಲ್ರಿಗೂ ಕೈಗೆ ಇಟ್ಕೊತ ಒಂದು ಬೇರು. ಯಾವುದೇ ರೀತಿಯಾದಂಥ ಒಂದು ಹಣಕಾಸಿನ ಸಮಸ್ಯೆ ಇತ್ತು ಅಂತಂದರೆ ಇನ್ನು ಮುಂದೆ ಅದನ್ನು ಮರ್ತುಬಿಡಿ. ಯಾಕಂದರೆ ನಿಮ್ಮ ಹತ್ರ ಅಷ್ಟಲಕ್ಷ್ಮಿ ಯಂತ್ರ ಇರುತ್ತೆ. ಈ ಅಷ್ಟಲಕ್ಷ್ಮಿ ಯಂತ್ರ ಇತ್ತು ಅಂತಂದರೆ ಸಾಕ್ಷಾತ್ ಲಕ್ಷ್ಮೀ ದೇವಿನೇ ನಿಮ್ಮ ಮನೆಯಲ್ಲಿ ನೆಲೆಸ್ದ ಹಾಗೆ ಅಂತ ಒಂದು ಅಷ್ಟಲಕ್ಷ್ಮಿ ಯಂತ್ರ ನಿಮಗೆ ಎಲ್ಲ ರೀತಿಯಂಥ ಒಂದು ಸಹಕಾರವನ್ನು ಕೊಡುತ್ತೆ. ಯಾರ್ಯಾರ ಮನೆಯಲ್ಲಿ ಅಷ್ಟಲಕ್ಷ್ಮಿ ಯಂತ್ರ ಇದೆಯೋ ಅವರೆಲ್ಲ ಶ್ರೀಮಂತರಾಗ್ತಾರೆ. ನಿಮ್ಮ ಕರ್ಮ ಜಾಸ್ತಿ ಇತ್ತು, ನಿಮ್ಮ ಮಕ್ಕಳಾರು ಶ್ರೀಮಂತರಾಗ್ತಾರೆ ಅಂತ ಒಂದು ಅದ್ಭುತವಾದಂಥ ಒಂದು ಯಂತ್ರ ಅಷ್ಟಲಕ್ಷ್ಮಿ. ಎಲ್ಲ ಹಣಕಾಸಿನ ಸಮಸ್ಯೆಗೆ ರಾಮಬಾಣ ಅಂತಂದರೆ ಪರಿಹಾರ ಅಂದರೆ ಅದು ಏಕೈಕ ಅಷ್ಟಲಕ್ಷ್ಮಿ ಯಂತ್ರ. ಈ ಅಷ್ಟಲಕ್ಷ್ಮಿ ಯಂತ್ರದ ವಿಚಾರವನ್ನು ಈ ವಿಡಿಯೋದಲ್ಲಿ ಕೊನೆಯಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ, ಎಲ್ಲರೂ ನೋಡಿ. ಗೊತ್ತಲ್ಲ, ಅದನ್ನು ನೀವು ಇಟ್ಕೋತು ಅಂತಂದ್ರೆ ನಿಮ್ಗೆ ಭಾಳಷ್ಟು ಒಬ್ಬರನ್ನ ಪ್ರೀತಿಸಿರ್ತೀರ. ಅಂದರೆ ಪ್ರೀತಿಸಿ ಅಂತಂದದು ನಿಮ್ಮ ಫ್ರೆಂಡ್ ಆಗಿರ್ಬೋದು, ಅಥವಾ ನಿಮ್ಮ ರಿಲೇಟಿವ್ ಆಗಿರ್ಬೋದು, ಸ್ವಂತ ಚಿಕ್ಕಪ್ಪನ ಮಕ್ಕಳಾಗಿರ್ಬೋದು. ಪ್ರೀತಿ ಅಂತಂದರೆ ಕೆಟ್ಟ ರೀತಿಲಲ್ಲ. ಸ್ವಂತ ನಿಮ್ಮ ಅಕ್ಕ, ಆ ಅಕ್ಕ ನೀವೇನೋ ಒಂದು ಬೇಜಾರು ಮಾಡಿಕೊಂಡು ದೂರ ಹೋಗ್ಬಿಟ್ಟಿರ್ತಾರೆ. ಸ್ವಂತ ತಮ್ಮ ನಿಮ್ಮ ಬೇಜಾರು ಮಾಡ್ಕೊಂಡು ದೂರ ಹೋಗ್ಬಿಟ್ಟಿರ್ತಾರೆ. ಅವರು ಕೂಡ ನಿಮ್ಗೆ ಹತ್ರ ಆಗ್ತಾರೆ. ನಿಮ್ಗೆ ಇಷ್ಟವಾದಂಥವ್ರು, ಮಾತಾಡಿಸ್ದವರು ಕೂಡ ಎಷ್ಟು ಜನ ಕಣ್ಣಲ್ಲಿ ಆಗ್ತಾರೆ. ನಮ್ಮ ಸ್ವಂತ ತಾಯಿನ ನಾನು ಮಾತಾಡಿಸ್ತಾ ಇಲ್ಲ ಅಂತ ಹೇಳ್ತಾರೆ. ಸ್ವಂತ ನಮ್ಮ ತಂದೆ ನಾನು ಮಾತಾಡಿಸ್ತಾ ಇಲ್ಲ, ನಾನೇನೊಂದು ಲವ್ ಮ್ಯಾರೇಜ್ ಆಗಿಬಿಟ್ಟೆ, ಅದಕ್ಕೋಸ್ಕರ ನನ್ನ ತಂದೆ ನಾನು ಮಾತಾಡಿಸ್ತಾ ಇಲ್ಲ, ಅಮ್ಮ ಮಾತಾಡಿಸ್ತಾ ಇದ್ದಾರೆ. ಈ ಥರ ಇಷ್ಟವಾದಂಥವ್ರು, ಎಲ್ಲ ರೀತಿ ಯಾವುದೇ ರೀತಿಯಂಥ ಒಂದು ಇಷ್ಟವಾದಂಥವ್ರು ನೀವು ಇಟ್ಕೊಂಡು, ಆ ಬೇರೆ ಇಟ್ಕೊಂಡು ಸಂಕಲ್ಪ ಮಾಡಿ ನಿಮಗೆ ಬರಲಿಲ್ಲ ಅಂತಂದರೆ ಕೇಳಿ. ಗೊತ್ತಾಯ್ತಲ್ಲ. ಮತ್ತು ಬರಬೇಕಾಗಿರೋಂಥ ದುಡ್ಡು ಬಂದ್ಬಿಡ್ತದೆ. ಲಕ್ಷ್ಮಿ ಇರುತ್ತೆ ಆ ಬೇರಲ್ಲಿ. ಅದಂಥ ಅದ್ಭುತವಾದಂಥ ಒಂದು ಬೇರು. ಯಾವುದು ಬೇರು ಅಂತಂದರೆ, ಬನ್ನಿ ಗಿಡದ ಒಂದು ಬೇರನ್ನ ತೆಗೆದುಕೊಳ್ಳಿ, ಕೆಳಗಡೆನಾರು ತೊಗೊಳ್ಳಿ, ಅಥವಾ ಈ ಎಲೆಗಳೆಲ್ಲ ಬಿಟ್ಟಿರ್ತಲ್ಲ, ಎಲೆನೆಲ್ಲ ಬಿಡಿಸಿ ಆ ಒಂದು ಕಡ್ಡಿನಾರು ಇಟ್ಕೊಳ್ಳಿ, ಸಾಕು. ಎಷ್ಟು ಅದ್ಭುತವಾಗುತ್ತೆ. ಏನು ಮಾಡಬೇಕು ಅಂತ ಹೇಳ್ತೀನಿ, ಗೊತ್ತಾಯ್ತಲ್ಲ. ಮತ್ತು ಎಕ್ಕದ ಬೇರು, ಎಕ್ಕದ ಕಡ್ಡಿ, ಅದನ್ನು ಕೂಡ ಇಟ್ಕೊಳ್ಳಿ. ಅದ್ಭುತವಾದಂಥ ಒಂದು ಇದನ್ನು
ಇನ್ನೊಂದು ಬೇರೆ ಹೇಳ್ತೀನಿ, ಅದೆಲ್ಲ ಇಟ್ಕೊಳ್ಳಿ. ಮತ್ತು ಅದು ನಿಮ್ಮ ಹತ್ರ ಇತ್ತು ಅಂದರೆ ದೃಷ್ಟಿ ದೋಷ ನಿವಾರಣೆ ಆಗ್ತಾ ಬರುತ್ತೆ. ಅಷ್ಟು ಚೆನ್ನಾಗಾಗುತ್ತೆ. ನೋಡಿ, ಬೇಕಾದ್ರೆ ನೀವು ಇಟ್ಕೊಂಡು ನೋಡಿ, ಆಗಿಲ್ಲ ಅಂತಂದರೆ ಕೇಳಿ, ಗೊತ್ತಲ್ಲ. ಅದಕ್ಕೋಸ್ಕರ ನೀವೇನು ಮಾಡಬೇಕು ಅಂತಂದರೆ ಇದೊಂದನ್ನು ಇಟ್ಕೋಬೇಕು. ಭಾಳಷ್ಟು ಜನ ಗುರುಗಳೇ ನೀವು ಅದ್ಭುತವಾದಂಥ ಒಂದು ಮಾಹಿತಿ ತಿಳಿಸ್ತಾರೆ, ನಮ್ಗೆ ಸಿಗ್ತಾನೇ ಇಲ್ಲ, ಬರ್ತಾ ಇಲ್ಲ ಬಿಡಿ. ಅದಕ್ಕೋಸ್ಕರ ವಿನಯೋಗಿ ಗುರೂಜಿ ಅಂತ ನೀವು ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಬರುತ್ತೆ. ಸಬ್ಸ್ಕ್ರೈಬ್ ಆಲ್ ಬಟನನ್ನು ಒತ್ತಿ, ಗಂಟೆ ಬಟನನ್ನು ಒತ್ತಿ, ಆಲ್ ಅಂತ ಒತ್ತಿ, ಎಲ್ಲ ಬರುತ್ತೆ. ಜೊತೆಗೆ ಇನ್ಸ್ಟಾಗ್ರಾಮಲ್ಲೂ ಕೂಡ ಅದ್ಭುತವಾದ ಬೇರೆ ಬೇರೆ ಮಾಹಿತಿಗಳನ್ನು ನಿಮ್ಗೆ ಕೊಡ್ತಾ ಇದ್ದೀನಿ. ನಿಮಗೆ ವಿನಯೋಗಿ ಗುರೂಜಿ ಅಂತ ನೀವು ಟೈಪ್ ಮಾಡಿ. ಫೇಸ್ಬುಕ್ಕಲ್ಲೂ ಬರುತ್ತೆ. ಯಾಕಂದರೆ ಒಳ್ಳೆ ಮಾಹಿತಿ, ಇದು ಆಧ್ಯಾತ್ಮ ಪ್ರಚಾರವನ್ನು ಒಳ್ಳೆಯದನ್ನು ಎಲ್ಲ ಕಡೆ ಪ್ರಚಾರ ಮಾಡ್ತಾ ಇರಬೇಕು. ನಮ್ಮ ಒಂದು ಧರ್ಮವನ್ನು ನಾವು ಕಾಪಾಡಬೇಕು. ಅದಕ್ಕೋಸ್ಕರ ನಾವು ಎಷ್ಟಕ್ಕಾದ್ರೂ ಕಷ್ಟ ಬೀಳಕ್ಕೆ ನಾವು ರೆಡಿ ಇದ್ದೀವಿ. ಅದಕ್ಕೋಸ್ಕರ ಅದನ್ನು ಮಾಡ್ಕೊಳ್ಳಿ, ತುಂಬ ಚೆನ್ನಾಗಾಗುತ್ತೆ, ತುಂಬ ಒಳ್ಳೆಯದಾಗುತ್ತೆ, ಗೊತ್ತಾಯ್ತಲ್ಲ. ಮತ್ತು ಈ ಒಂದು ಜೊತೆಗಿನ್ನಂತಂದರೆ ಅರಳಿ ಮರದ ಬೇರು ಅಥವಾ ಕಡ್ಡಿ ತೆಗೆದುಕೊಂಡು ಒಂದು ಇಷ್ಟಿದ್ರೆ ನೋಡಿ, ಇಷ್ಟಿದ್ರೆ ಸಾಕು, 3 ತಗೊಳ್ಳಿ. 3 ನೀವೇನು ಮಾಡಬೇಕು ಅಂತಂದರೆ ಏನಿಲ್ಲ, ಸಿಂಪಲ್ ಆಗಿರೋದು. ಒಂದು ಗೋಲ್ಡನ್ ಕಲರ್ ಪೇಪರ್ ತೊಗೊಳ್ಳಿ, ಕವರ್ ಸಿಗುತ್ತೆ. ಈ ಪ್ರೆಸೆಂಟೇಷನ್ ಕವರ್ ಕೊಡು, ಗೋಲ್ಡೇ ಕಲರ್ ಆಗಬೇಕು. ಪ್ರೆಸೆಂಟೇಷನ್ ಗೋಲ್ಡ್ ಕಲರ್ ಕೊಡಿಂದ ಕೊಡ್ತಾರೆ. ಇಲ್ಲ ನೀವೊಂದು ಈ ಕ್ಯಾಡ್ಬರೀಸು ಚಾಕ್ಲೇಟ್ ಸಿಗುತ್ತೆ, ಈ ಡೈರಿ ಮಿಲ್ಕು, ಇದು ಯಾವುದೋ ಒಂದು, ಅದ್ರ ಮೇಲೆ ಗೋಲ್ಡನ್ ಕಲರು ನೀವು ಅದೆಲ್ಲರೂ ಸಿಗುತ್ತೆ. ನೀವು ಅದೇನು ಬೇಕಾಗಿಲ್ಲ, ನೀವು ಬುಕ್ ಸ್ಟಾರಲ್ಲಿ ಹೋಗ್ಬಿಟ್ಟು ಗೋಲ್ಡನ್ ಕಲರ್ ಪೇಪರ್ ಕೊಡಿ ಅಂತಂದರೆ ಸಾಕು, ಕೊಡ್ತಾರೆ. ಆ 3 ನೀವೇನು ಮಾಡಬೇಕು ಅಂತಂದರೆ ಆ ಒಂದು ಗೋಲ್ಡನ್ ಕಲರ್ ಪೇಪರ್ ಒಳಗಡೆ ಇಡಬೇಕು. ಹೆಂಗಿಡಬೇಕು? ಹಳದಿ ದಾರವನ್ನು ಸುತ್ತಬೇಕು. ಸುತ್ತಬಿಟ್ಟು ನೀವೇನು ಮಾಡಬೇಕು ಗೊತ್ತಾ? ಏನಿಲ್ಲ, ಸಿಂಪಲ್ಲು. ನಿಮ್ಮ ಮನೆ ಫೋಟೋದಿಗೆ ದೇವರಿಗೆ ಕುಂಕುಮ ಹಾಕಿರ್ತಾರೆ, ಆ ಒಂದು ಕುಂಕುಮವನ್ನು ಹಾಕಬೇಕು. ಮತ್ತು ನೀವು ಕುಂಕುಮ ಇಟ್ಕೊಳ್ಳಿ, ಆಮೇಲೆ ಅದ್ರ ಕುಂಕುಮವನ್ನು ಹಾಕಬೇಕು. ನಿಮ್ಮ ಜ್ಞಾನ, ನಿಮ್ಮ ಆಜ್ಞಾ ಚಕ್ರ ಅಲ್ಲಿ ಆಕ್ಟಿವೇಟ್ ಆಗುತ್ತೆ. ಅಲ್ಲಿ ಒಂದೊಂದು ಮರದ ಬೇರಲ್ಲೂ ಕೂಡ ಒಂದೊಂದು ದೇವರು ಇರುತ್ತೆ, ನಿಮ್ಗೆ ಗೊತ್ತಾಗಲ್ಲ, ಅದು ಎನರ್ಜಿ, ಗೊತ್ತಾಯ್ತಲ್ಲ. ಅದು ಇಟ್ಕೊಂಡು ನೀವೇನು ಮಾಡಬೇಕು, ದಾರ ಸುತ್ತಿ ಆ ಗೋಲ್ಡನ್ ಕಲರ್ ಪೇಪರ್ ಇಟ್ಟು ಅದನ್ನು ಕೂಡ ಮಾಡಿಸಿ, ಅದನ್ನು ಕೂಡ ನೀಟಾಗಿ ಒಂದು ದಾರವನ್ನು ಕಟ್ಟಿ ನೀವೇನು ಮಾಡಿ ಹಿಂಗೆ ಹಣೆಗೆ ಹಿಂಗೆ ಇಟ್ಕೊಂಡು, ಇಷ್ಟವಾದಂಥವ್ರು ಯಾರು ಮಾತಾಡಿಸ್ತಾ ಇಲ್ಲ, ಯಾರು ಜಗಳ ಆಗಿರ್ತಾರೆ, ಯಾರೇ ಆಗಿದ್ರು ಪರವಾಗಿಲ್ಲ, ಇಷ್ಟ ಆಗಿದ್ರು ಅವ್ರು ನನಗೆ ಬರಲಿ ಅಂತ ಸಂಕಲ್ಪ ಮಾಡ್ಕೊಳ್ಳಿ. ಯಾರೋ ನಿಮ್ಗೆ ಬೇಕಾದವ್ರು ದುಡ್ಡು ಕೊಟ್ಟರೆ ದುಡ್ಡು ಬರಲಿ ಅಂತ ಕೇಳ್ಕೊಳ್ಳಿ. ನಿಮ್ಗೆ ಇಟ್ಕೋತಿದ್ದಂಗೆ ಸಾಕು, ದೃಶ್ಯ ಪಟ್ಟಂತ ಇಲ್ಲಿ ಏನಂತ ಮಾಸ್ ಆಫ್ ಎನರ್ಜಿ ಹಂಗೆ ಡಿಸ್ಟ್ರಿಬ್ಯೂಷನ್ ಆಗುತ್ತೆ. ನೀವು ಅದನ್ನು ಫೀಲ್ ಮಾಡ್ಬೋದು, ಗೊತ್ತಾಯ್ತಲ್ಲ. ಅದಕ್ಕೋಸ್ಕರ ಈ ಸರಳವಾದಂತಹ ತಂತ್ರವನ್ನು ಮಾಡಿ, ಯಾರ್ಯಾರಿಗೆ ಈ ದೃಷ್ಟಿ ದೋಷ ಇದೆಯೋ, ಯಾರಿಗೆ ಬರಬೇಕಾಗಿರೋ ದುಡ್ಡು ಬಂದಿಲ್ವೋ, ನಿಮ್ಮ ಹೆಸರನ್ನ ಕಮೆಂಟ್ ಮಾಡಿ. ಯಾರಿಗೆ ಇಷ್ಟವಾದವ್ರು ಬರಬೇಕೋ ಅವ್ರು ಇದು ಮಾಡಿ, ನಿಮ್ಮ ಹೆಸರನ್ನ ಬರೆದು ಓಂ ಸೋಮನಾಥಾಯ ನಮಃ ಅಂತ ಬರೆದು ಕಮೆಂಟ್ ಮಾಡಿ ನನಗೆ ಕಳಿಸಿ. ನಾನು ಇಲ್ಲಿ ಸಂಕಲ್ಪವನ್ನು ಮಾಡ್ತೀನಿ, ನೀವು ಅಲ್ಲಿ ತಂತ್ರವನ್ನು ಮಾಡಿ, ಒಂದಕ್ಕೊಂದು ಸೇರಿ ಅದ್ಭುತವಾಗಿ ಕೆಲಸ ಆಗ್ತಾ ಬರುತ್ತೆ ಅಲ್ಲ. ಇದು ವಿಶೇಷವಾದಂಥ ಒಂದು ತಂತ್ರದ ವಿಚಾರ. ಇನ್ನು ಬರಬೇಕಾಗಿರೋ ದುಡ್ಡು ಬರ್ತಾ ಇಲ್ಲ ಅಂದರೆ, ಕೊಡೋರಿಗೆ ಕೊಡೋಕ್ಕಾಗ್ತಾ ಇಲ್ಲ ಅಂದರೆ, ಸಿಕ್ಕಾಪಟ್ಟೆ ಸಾಲ ಆಯಿತು ಅಂದರೆ, ಗುರುಗಳೇ ದುಡ್ಡು ನೀರು ಥರ ಖರ್ಚಾಗ್ತಾಯಿದೆ ಗುರುಗಳೇ, ಏನು ಮಾಡೋದು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಅಂದರೆ, ಅದಕ್ಕೆಲ್ಲ ತಲೆನೇ ಕೆಡಿಸ್ಕೊಬಿಡಿ. ಇದಕ್ಕೆಲ್ಲ ಏಕೈಕ ರಾಮಬಾಣ ಅಂದರೆ ಅಷ್ಟಲಕ್ಷ್ಮಿ ಯಂತ್ರ. ಈ ಅಷ್ಟಲಕ್ಷ್ಮಿ ಯಂತ್ರ ಮನೆಯಲ್ಲಿ ಪ್ರತಿಷ್ಠಾಪನೆ ಮಾಡಿ, ಅದೆಂಥದ್ದೇ ಸಮಸ್ಯೆ ಇದ್ದರೂ ಕೂಡ, ಹಣಕಾಸಿನ ಸಮಸ್ಯೆ ಇದ್ದರೂ ಕೂಡ ಖಂಡಿತ ನಿವಾರಣೆ ಆಗಿಬಿಡುತ್ತೆ, ಗೊತ್ತಲ್ಲ. ಇನ್ನು ಭಾಳಷ್ಟು ಜನಕ್ಕೆ ಗುರುಗಳೇ ನಿಮಗೆ ಸಾಲ ಸೋಲ ಏನಿಲ್ಲ ಗುರುಗಳೇ, ಅದನ್ನು ಸೈಟ್ ತೊಗೊಳಕ್ಕಾಗ್ತಾಯಿಲ್ಲ, ಮನೆ ಕಟ್ಟೋಕ್ಕಾಗ್ತಾಯಿಲ್ಲ, ಮಕ್ಕಳಿಗೆ MBA ಅದು ಇದು ಮಾಡಬೇಕು ಅಂತಂದರೆ ಓದ್ಸೋಕ್ಕಾಗ್ತಾಯಿಲ್ಲ ಗುರುಗಳೇ. ನಮ್ಮ ಫ್ರೆಂಡ್ಸು ರಿಲೇಟಿವ್ಸ್ಗೆಲ್ಲ ನಾವು ಬುದ್ಧಿ ಹೇಳ್ತಾ ಈ ಜೀವನದಲ್ಲಿ ಮುಂದೆ ಬಂದು ಅಂತ, ಅವ್ರು ಇವಾಗ ಚೆನ್ನಾಗಾಗ್ಬಿಟ್ಟು ಒಡವೆಗಳೆಲ್ಲ ಮಾಡಿಸ್ಕೊಂಡು ಫಾರಿನ್ ಟ್ರಿಪ್ಗೆಲ್ಲ ಹೋಗಿ ತುಂಬ ಚೆನ್ನಾಗಿದ್ದಾರೆ ಗುರುಗಳೇ. ಬಟ್ ನಾವಿನ್ನೂ ಹಂಗೆ ಇದ್ದೀವಿ ಗುರುಗಳೇ, ಏನು ಮಾಡೋದು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಅಂಥವ್ರಿಗೂ ಕೂಡ ಏಕೈಕ ರಾಮಬಾಣ ಅಂದರೆ ಅಷ್ಟಲಕ್ಷ್ಮಿ ಯಂತ್ರ. ಈ ಅಷ್ಟಲಕ್ಷ್ಮಿ ಯಂತ್ರ ಮನೇಲಿ ಪ್ರತಿಷ್ಠಾಪನೆ ಮಾಡಿತ್ತು ಅಂತ 3 ಅಮಾವಾಸ್ಯೆ ಕಳೆದ 6 ತಿಂಗಳೊಳಗಡೆ ಅದೆಂಥದ್ದೇ ಹಣಕಾಸಿನ ಸಮಸ್ಯೆ ಇದು ಸಂಪೂರ್ಣವಾಗಿ ನಿವಾರಣೆ ಆಗೋದಲ್ಲಿ 2 ಮಾತಿಲ್ಲ. ಭಾಳಷ್ಟು ಜನ ಕರ್ಮ ಕಳೆದಿದ್ರೆ ಇದನ್ನು ಕೂಡ ತಗೊಳಕ್ಕಾಗೋದು, ಎಲ್ಲರೂ ಕೂಡ ತಗೊಳಕ್ಕಾಗೋದಿಲ್ಲ. ಇದಕ್ಕೆ ಮುಟ್ಟು ಕಟ್ಟು ಚಟ್ಟು ಮಡಿ ಮೈಲಿಗೆ ಸೂತ್ಕ ಗೀತ್ಕ ವೆಜ್ಜು ನಾನ್ ವೆಜ್ ಜಾತಿ ಗೀತಿ ದಿಕ್ಕು ಗಿಕ್ಕು ಆ ಥರದ್ದು ಏನಿಲ್ಲ. ಇಟ್ಟರೆ ಸಾಕು ಕೆಲಸ ಆಗುತ್ತೆ. ದೇವ್ರ ಮೇಲಾದ್ರೂ ಇಡ್ಬೋದು, ಬೀರಿನಲ್ಲಾದರೂ ಕೂಡ ಇಡ್ಬೋದು. ಇದು ಸಾಕ್ಷಾತ್, ಇದು ಮನೇಲಿತ್ತು ಅಂದರೆ ಸಾಕ್ಷಾತ್ ಲಕ್ಷ್ಮಿ ನಿಮ್ಮ ಮನೆಯಲ್ಲಿ ನೆಲೆಸಿದ ಹಾಗೆ 100% ನಿಮ್ಮ ಸಮಸ್ಯೆಗಳು ಬಗೆಹರದೇ ಹರಿಯುತ್ತೆ. ಅಲ್ಲಿ 2 ಮಾತಿಲ್ಲ. ನೀವು ಸಂಕಲ್ಪ ಮಾಡಿ, ನೀವು ತಗೊಳಕ್ಕಾಗ್ತಾ ಇಲ್ಲ 10 ಸಾರಿ ಸಂಕಲ್ಪ ಮಾಡಿ, 11ನೇ ಸಾರಿ ನಿಮ್ಮ ಮನೆ ಒಳಗಡೆ ಈ ಒಂದು ಅಷ್ಟಲಕ್ಷ್ಮಿ ಯಂತ್ರ ನಿಮ್ಮ ಮನೆಯಲ್ಲಿರುತ್ತೆ. ಹಣಕಾಸಿನ ಸಮಸ್ಯೆಗೆ ನೀವು ತಲೆನೇ ಕೆಡಿಸ್ಕೊಬಿಡಿ.
ಏಕೈಕ ರಾಮಬಾಣ ಅಂದರೆ ಅದೇ ಈ ಒಂದು ಅಷ್ಟಲಕ್ಷ್ಮಿ ಯಂತ್ರ. ಇದನ್ನು ಕೊರಿಯಲ್ಲಿ ಕಳಿಸೋದಕ್ಕಾಗೋದಿಲ್ಲ, ನೇರವಾಗಿ ಖುದ್ದು ನನ್ನ ಭೇಟಿಯಾಗಿ ತೆಗೆದುಕೊಂಡು ಹೋಗಬೇಕು. ಅಥವಾ ಒಳ್ಳೆಯ ವ್ಯಕ್ತಿಗಳನ್ನು ನಿಮ್ಮ ಕಡೆಯನ್ನು ಕಳಿಸಿ, ನಾನು ಅವ್ರಿಗೆ ಕೊಟ್ಟು ಕಳಿಸ್ತೀನಿ, ಅವರು ನೇರವಾಗಿ ನಿಮಗೆ ಮನೆಯೆಲ್ಲ ತಲುಪಿಸ್ತಾರೆ. ಅಲ್ಲ, ವಿಶೇಷವಾದಂಥ ಒಂದು ಯಂತ್ರ ಅಷ್ಟಲಕ್ಷ್ಮಿ ಯಂತ್ರ. ಇದು ನಿಮ್ಮ ಎಲ್ಲ ಸಮಸ್ಯೆಗಳನ್ನು, ನಿಮ್ಮ ಹಣಕಾಸಿನ ಸಮಸ್ಯೆಗಳ ಫುಲ್ ಸ್ಟಾಪ್ ಇಡುವಂಥದ್ದು ಅದ್ಭುತವಾದಂಥ ಒಂದು ಯಂತ್ರ ಈ ಒಂದು ಅಷ್ಟಲಕ್ಷ್ಮಿ ಯಂತ್ರ. ಪ್ರತಿಷ್ಠಾಪನೆ ಮಾಡಿ ನಿಮ್ಮ ಜೀವನವನ್ನು ಬದಲಾವಣೆ ಮಾಡಿಕೊಳ್ಳಿ. ನೀವು ಜೀವನದಲ್ಲಿ ಏಳಿಗೆ ಅನ್ನೋದು ಶ್ರೀಮಂತರಾಗಿ ಅಂತ ಹೇಳ್ತಾ ಇದ್ದೀವಿ. ಜೀವನದ ಸಮಸ್ಯೆಗೆ ವಿಶೇಷವಾದಂಥ ಕ್ಲಾಸನ್ನು ಅಟೆಂಡ್ ಮಾಡ್ತೀವಿ. ಯಂತ್ರ, ಮಂತ್ರ, ತಂತ್ರ ಮತ್ತು ಹಣಾಕರ್ಷಣೆ, ಜನಾಕರ್ಷಣೆ ಶಿಬಿರ ಅಂತ ಕೂಡ ಮಾಡ್ತೀವಿ. ಇದು ಶನಿವಾರ ಮತ್ತು ಭಾನುವಾರ 10 ಗಂಟೆಯಿಂದ 4 ಗಂಟೆವರೆಗೂ ಇರುತ್ತೆ. ಈ ಒಂದು ಶಿಬಿರವನ್ನು ನೀವು ಅಟೆಂಡ್ ಮಾಡಿ. ಗೊತ್ತಲ್ಲ, ಎಂಥ ಸಮಸ್ಯೆ ನೀವು ಏನು ಅಂದ್ಕೊಂಡು ಬಂದಿರ್ತೀರೋ, ನಿಮ್ಮ ಕಾಯಿಲೆ ಕಸಲೆಗಳು ಅಲ್ಲೇ, ನಿಮಗೇನು ನೋವಿತ್ತು ಅಂದರೆ 5 ವರ್ಷ 6 ವರ್ಷದಿಂದ ಪೇನ್ ಇತ್ತು ಅಂದರೆ ಅಲ್ಲೇ ಹೊರಟೋಗ್ಬಿಡ್ತದೆ. ನೀವು ಜೀವನದ ಸಮಸ್ಯೆಗಳನ್ನು, ಮತ್ತು ನೀವು ಜೀವನದಲ್ಲಿ ನೆಮ್ಮದಿಯಾಗಿರ್ತೀರ. ಯಾವುದೇ ಕಾರಣಕ್ಕೂ ನಿಮ್ಗೆ ಹಸುವಾಗಲ್ಲ, ಬೆವರಾಗಲ್ಲ, ಸುಸ್ತಾಗಲ್ಲ, ನೀವು ಆರೋಗ್ಯವಾಗಿರ್ತೀರ. 100 ವರ್ಷ ಆಯುಸ್ಸು ತುಂಬ ಚೆನ್ನಾಗೈತೆ. ಆ ಒಂದು ಕಲೆಯನ್ನು ನಿಮಗೆ ಹೇಳ್ಕೊಡ್ತೀವಿ ಈ ಒಂದು ಶಿಬಿರದಲ್ಲಿ. ಗೊತ್ತಲ್ಲ, 3 ಕಾರಣಗಳಿಗೋಸ್ಕರ ನೀವು ಅಟೆಂಡ್ ಮಾಡಬೇಕು. ಒಂದು ಎಲ್ಲ ರೀತಿಯಂಥ ಸಮಸ್ಯೆಗಳನ್ನು ನಿವಾರಣೆ ಮಾಡ್ಕೊಳ್ಳೋದಕ್ಕೆ, ಮತ್ತು ಆ ಸಮಸ್ಯೆಗಳು ಬರದಂಥ ರೀತಿಯಲ್ಲಿ ತಡೆಯೋದಕ್ಕೆ, ಮತ್ತು ನಿಮಗೆ ಸಂಬಂಧಪಟ್ಟಂಥ ಅವರ ಸಮಸ್ಯೆಗಳಿಗಾದರೆ ಅವರ ಒಂದು ಸಮಸ್ಯೆನ ಬಗೆಹರಿಸ್ಕೋದಕ್ಕೋಸ್ಕರ ಈ ಒಂದು ಶಿಬಿರವನ್ನು ನೀವು ಅಟೆಂಡ್ ಮಾಡಿ. ತುಂಬ ಚೆನ್ನಾಗಾಗುತ್ತೆ. ಮತ್ತು ಯಾರ್ಯಾರು ಶಿಬಿರವನ್ನು ಅಟೆಂಡ್ ಮಾಡಿ ದೀಕ್ಷೆ ಕೊಡ್ತೀವಿ. ಮತ್ತು ಇದರಲ್ಲಿ ಏನಂತ ಯಾರ್ಯಾರು ಅಟೆಂಡ್ ಮಾಡಿದವರೆಲ್ಲ ಜ್ಞಾನಿಗಳಿಗೆ ಈಕ್ವಲ್ ಆಗ್ತೀರಾ. ಮತ್ತು ಇವ್ರಿಗೂ ಅಷ್ಟೇ ಮುಟ್ಟು ಕಟ್ಟು ಚಟ್ಟಿ ಮಡಿ ಮೈಲಿಗೆ ಅಂಥದ್ದು ಏನೂ ಇಲ್ಲ. ಅಂಥ ಒಂದು ವಿಶೇಷವಾಗಿ ನಿಮ್ಮ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸ್ಕೊಂಡು ಹೋಗ್ತೀರಾ ಈ ಒಂದು ಶಿಬಿರದಲ್ಲಿ. ಅದಲ್ಲ, ಎಲ್ಲ ಸಮಸ್ಯೆಗಳನ್ನು ಕೂಡ ಮರೆತುಬಿಡಿ ಈ ಶಿಬಿರಕ್ಕೆ ಬರ್ತಾ ಇದ್ದೀರಾ ಅಂತಂದರೆ. ಇಲ್ಲಾಂದರೆ ಈ ಸಮಸ್ಯೆಯಲ್ಲಿ ಸಿಕ್ಕಾಕೊಂಡು ಒದ್ದಾಡ್ತಾ ಹೋಗ್ತೀರಾ. ಗೊತ್ತಲ್ಲ, ಅದಕ್ಕೋಸ್ಕರ ಯಂತ್ರ, ಮಂತ್ರ, ತಂತ್ರ ಶಿಬಿರವನ್ನು ಅಟೆಂಡ್ ಮಾಡಿ ನಿಮ್ಮ ಎಲ್ಲ ರೀತಿಯಂಥ ಒಂದು ಸಮಸ್ಯೆಗಳಿಂದ ನೀವು ಹೊರಗಡೆ ಬನ್ನಿ. ಅಲ್ಲ, ಇದು ವಿಶೇಷವಾದಂಥ ಒಂದು ಶಿಬಿರದ ವಿಚಾರ.